ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಡಿಫ್ರೆಂಟ್ ಆಗಿರೋಂಥ ಒಂದು ಫಿಶ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಇದು ಫಿಶ್ ಫ್ರೈ ಅಂತ ಹೇಳಿ ಮಸಾಲೆ ಏನಾರು ಜೋರಿಸ್ತಾ ಇದ್ದಾರಲ್ಲ ಅಂತ ನೀವು ತಿಳ್ಕೊಬೋದು. ನಾನು ಇದನ್ನು ಕೆಂಪು ಮಸಾಲೆ ಹಾಕಿ ಮಾಡ್ತಾ ಇಲ್ಲ, ಹಸಿ ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೆಳ್ಳುಳ್ಳಿ, ಒಂದೇ ಒಂದು ತುಂಡು ಶುಂಠಿ, ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಆಮೇಲೆ ಕಾಳು ಮೆಣಸು, ಒಂದು 2-3 ಸ್ಪೂನ್ ಕಾಳು ಮೆಣಸು, ಅರ್ಧ ಹುಳಿಗೆ ಬೇಕಾಗಿರೋಷ್ಟು ಹುಣಸೆಹಣ್ಣು ಅರ್ಧ ಮಾತ್ರ ಹಾಕಬೇಕು. ಇನ್ನು ಅರ್ಧ ನಾವು ಅದಕ್ಕೆ ನಿಂಬೆಹಣ್ಣು ಅಥವಾ ವಿನಿಗರ್ ಹಾಕೋಬೇಕಾಗತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಮತ್ತೆ ಅದಕ್ಕೆ ನಾವು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಮತ್ತೊಂದು ಸರ್ತಿ ರುಬ್ಕೊಂಡು ಒಂದು ತಟ್ಟೆನಲ್ಲಿ ಹಾಕಿ ಇಟ್ಕೋಬೇಕು. ಯಾವಾಗ್ಲೂ ಒಣಗಿದ ಮೆಣಸಿನಕಾಯಿದ್ದು ಪುಡಿ ಹಾಕಿ ನಾವು ಫಿಶ್ ಫ್ರೈ ಮಾಡ್ತೀವಿ, ಆದರೆ ಇದು ಡಿಫ್ರೆಂಟಾಗಿ ಟೇಸ್ಟ್ ಸಿಗಬೇಕು ಅನ್ನೋದಕ್ಕೋಸ್ಕರ ಹಸಿ ಮಸಾಲೆ ಹಾಕಿ ಮಾಡ್ತಾ ಇರೋದು. ನಾವು ಈಗ ಒಂದು ತಟ್ಟೆಗೆ ರುಬ್ಬಿರೋಂಥ ಮಸಾಲೆನೆಲ್ಲ ಎತ್ತಿಟ್ಕೊಂಡು ಅದಕ್ಕೆ ನಿಂಬೆಹಣ್ಣು ಅಥವಾ ವಿನಿಗರ್, ನಿಂಬೆಹಣ್ಣು ಇಲ್ಲ ಅಂದರೆ ವಿನಿಗರ್ ಹಾಕ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ನಾವು ಮೀನಿಗೆ ಎಲ್ಲ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡೋಕ್ಕೆ 1 ಗಂಟೆ ಕಾಲ ಇಟ್ಬಿಡಬೇಕು. ಮ್ಯಾರಿನೇಟ್ ಮಾಡಿದ್ರೆ ಅದನ್ನು ಚೆಂದಾಗಿ ಮಸಾಲೆ ಎಲ್ಲ ಎಳ್ಕೊಂಡಿರುತ್ತೆ. ಮಸಾಲೆ ಎಳ್ಕೊಂಡು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಯಾವಾಗಲೂ ಒಣಗಿದ ಮಸಾಲೆನ ಹಾಕಿ ಮಾಡ್ತೀವಿ. ಇದು ಹಸಿ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ಕೆಲವರು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡೋದಿಲ್ಲ, ಆದರೆ ಈ ಥರ ಮೀನಿಗೆ ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ಯಾಕೆ ಅಂತಂದು ಹೇಳಿದ್ರೆ ನಾವು ಕಬಾಬ್ಗೂ ಅದೇ ಮಸಾಲೆ ಹಾಕ್ತೀವಿ, ಫಿಶ್ ಫ್ರೈಗೂ ಅದೇ ಮಸಾಲೆ ಹಾಕ್ತೀವಿ, ನಮಗೆ ಟೇಸ್ಟ್ ಡಿಫ್ರೆಂಟಾಗಿರೋದಿಲ್ಲ. ಈ ಥರ ಫಿಶ್ ಫ್ರೈ ಮಾಡಬೇಕಾದ್ರೆ ಒಂದ್ಸತಿ ಈ ಥರ ಹಸಿ ಮಸಾಲೆ ಹಾಕಿ ಮಾಡಿ ತಿಂದು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಮೀನನ್ನು ನಾವು ಶಾಲೋ ಫ್ರೈನ ಮಾಡ್ಕೊಳೋದು ಇಲ್ಲ, ತವಾ ಫ್ರೈ ಮಾಡ್ತೀವಿ ಸ್ವಲ್ಪನೇ ಎಣ್ಣೆ ಬಿಟ್ಬಿಟ್ಟು. ಆದರೆ ಇದು ನಾವು ರುಚಿಗೋಸ್ಕರ ತಿನ್ನೋದು. ತುಂಬ ನಾವು ನೆನೆಸ್ದಂಗೆ ತುಂಬ ಕೆಂಪುಗೆ ಆಗೋದಿಲ್ಲ. ನಾವು ಹುಣಸೆಹಣ್ಣು ಹಾಕೋದಕ್ಕೋಸ್ಕರ ಅದು ಬೇಗ ಸೀದೋಗುತ್ತೆ. ಹಾಗಾಗಿ ಅದನ್ನು ನಾವು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ನಾವು ನಿಧಾನಕ್ಕೆ ಹುರಿದ್ಬಿಟ್ಟು ತಿನ್ನಬೇಕು. ಇದು ನೀವು ಯಾರಾದರೂ ಬಂದವ್ರಿಗೆ ಬೇಕಿದ್ರೆ ಇದನ್ನು ಮಾಡಿಕೊಡಿ. ಯಾಕೆ ಅಂತಂದರೆ ಬಣ್ಣ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ, ಆದರೆ ಅದನ್ನು ತಿನ್ನಬೇಕಾದ್ರೇ ಅದ್ರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಅದರ ಘಮ ಕೂಡ ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇದನ್ನು ಒಂದ್ಸತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಒಂದ್ಸತಿ ನೀವು ಕೂಡ ಇದನ್ನು ಟೇಸ್ಟ್ ಮಾಡಿ ನೋಡಿ. ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ವ, ಆವಾಗ ಏನಾಗುತ್ತೆ ಮಸಾಲೆ ಕೆಳಗಡೆ ಮೀನಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ಮಸಾಲೆನ ಇಟ್ಕೊಂಡು ನಾವು ಮೀನಿಗೆ ನಾವು ಫ್ರೈ ಮಾಡಬೇಕಾದ್ರೆ ಎಲ್ಲಿ ಮಸಾಲೆ ಇರೋದಿಲ್ಲೋ ಅಲ್ಲಿ ಹಚ್ಕೊಂಡು ನಾವು ಫ್ರೈ ಮಾಡಬೇಕು. ಆ ಮಸಾಲೆ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ನೋಡಿರಿ, ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ನೀವು ಕೂಡ ಒಂದ್ಸತಿ ಮಾಡಿಕೊಂಡು ತಿಂದು ನೋಡಿ. ಮತ್ತು ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫ್ರೈ ಮಾಡಬೇಕಾದ್ರೆ ಎಲ್ಲ ಕರಿಬೇವಿನ ಸೊಪ್ಪು ಹಾಕಿ ಮಾಡ್ತಾರೆ. ಅದು ಅವ್ರವ್ರಿಗೆ ಇಷ್ಟ ಬಿಟ್ಟಿದ್ದದು, ಬೇಕು ಅಂದರೆ ಮಾಡ್ಬೋದು, ಬೇಡ ಆದರೆ ಬಿಡ್ಬೋದು. ಆದರೆ ಈ ಥರದ ಟೇಸ್ಟು ನಾವು ಬಣ್ಣ ನೋಡಿ ತಿನ್ನೋದು ಬೇಡ, ಟೇಸ್ಟಿಗೋಸ್ಕರ ನಾವು ಇದನ್ನು ಮಾಡಿಕೊಂಡು ತಿಂದು ನೋಡಿಬಿಟ್ಟು ಹಾಗೆ ಕಮೆಂಟ್ ಮಾಡಬೇಡಿ. ಒಂದ್ಸತಿ ಮಾಡಿಕೊಂಡು ತಿಂದ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಆಗಿರುತ್ತೆ ಅಂತಂದ್ಬಿಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.